ಸರ್, ನೀವು ಕನ್ನಡ ಚಳುವಳಿಗೆ ಬರುವಂತಹ ಸಂದರ್ಭದಲ್ಲಿ ಕರ್ನಾಟಕದ ಸ್ಥಿತಿ ಹೇಗಿತ್ತು? ಕನ್ನಡ ಚಳುವಳಿ ಬರುವಾಗ ಸ್ಥಿತಿ ಆಗ್ತಾನೆ 1956 ನವೆಂಬರ್ 1 ಕರ್ನಾಟಕ ಏಕೀಕರಣ ಇಲ್ಲಿ ಬೆಂಗಳೂರಲ್ಲಿ ಆಯಿತು. ಸೆಂಟ್ರಲ್ ಕಾಲೇಜ್ ಕ್ರಿಕೆಟ್ ಮೈದಾನದಲ್ಲಿ ಅದಾದದ್ದು. ಅವತ್ತಿನ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್ ಉದ್ಘಾಟನೆ ಮಾಡಿದ್ರು. ಮೊದಲನೇ ರಾಷ್ಟ್ರಪತಿ ಕೆಂಗಲ್ ಹನುಮಂತಯ್ಯನವರು ಇದ್ರು, ಅಲ್ಲಿವರೆಗೂ ಮುಖ್ಯಮಂತ್ರಿ ಆಗಿದ್ದಂಥವ್ರು. ಮುಂದೆ ಮುಖ್ಯಮಂತ್ರಿ ಆಗುವ ನಿಜಲಿಂಗಪ್ಪನವರಿದ್ದರು. ತಕ್ಷಣ ಮುಖ್ಯಮಂತ್ರಿ ಆದ ಕಡಿದಾಳ್ ಮಂಜಪ್ಪ ಇದ್ರು. ನಮ್ಮ ರಾಜ್ಯದ ಜಯಚಾಮರಾಜ ಒಡೆಯರು ಅವರು ಇದ್ರು. ಅದ್ಭುತವಾದಂಥ ಸಮಾರಂಭ. ಮಹಾನ್ ಹಾಡುಗಾರ ಪಿ ಕಾಳಿಂಗರಾವ್ ಉದಯವಾಯಿತು ಚೆಲುವ ಕನ್ನಡ ನಾಡು ಅಂತ ಹಾಡ್ತಾರೆ. ಅದಕ್ಕಿಂತ ಮುಂಚೆ ಅವರು ರಾಜ್ಯದಲ್ಲಿ ಈ ಬೆಳಿಗ್ಗೆ ಎದ್ರೆ ನಮಗೆ ಆವಾಗ ಯಾವ ಇರಲಿಲ್ಲ, ರೇಡಿಯೋ ಒಂದೇ ಇತ್ತು. ರೇಡಿಯೋ ಸೇರ್ಕಿದ ತಕ್ಷಣ ಉದಯವಾಗಲಿ ಚೆಲುವ ಕನ್ನಡ ನಾಡು ಅದೇ ಕಾಳಿಂಗರಾವ್ ಹಾಡಿರುವ ಧ್ವನಿಯಲ್ಲಿ ಬರ್ತಿತ್ತು. ಅದಾದ ನಂತರ ಇಲ್ಲಿ ಉದಯವಾಯಿತು ಅಂತ ಮಾಡಿದ್ರು. ಅದು ಐತಿಹಾಸಿಕವಾದಂಥ ದಾಖಲೆ, ಅದ್ಭುತವಾದಂಥ ದಾಖಲೆ ಅದು. ಆವಾಗ ಏಕೀಕರಣ ಆಯಿತು. ಅದಾದ ನಂತರ ಅನೇಕ ಭಾಗಗಳು ಹೊರಗೆ ಉಳಿದ್ಬಿಟ್ಟು ಸುಮಾರು 1-2 ಕೋಟಿ ಜನ ಕನ್ನಡಿಗರು ಹೊರಗುಳಿದ್ರು. ಸೊಲ್ಲಾಪುರ, ಅಕ್ಕಲಕೋಟೆ, ಗಡೆ ಇಂಗ್ಲೇಜ, ಈ ಕಡೆ ಕಾಸರಗೋಡು, ತಾಳ್ವಾಡಿ, ಹೊಸೂರು, ಮಡಕ್ಸಿರ, ಇನ್ನು ಅನೇಕ ಭಾಗಗಳು ಹೊರಗೆ ಉಳಿದು. ಇನ್ನು ಅವರು ನಮ್ಮಲ್ಲಿ ಬರುವ ಆಸೆ ನಮಗಿಲ್ಲ ಈಗ. ಅದೊಂದು ಆ ಕಾಲದಲ್ಲಿ ಇತ್ತು. ಆವಾಗ ನಾವು ನಮ್ಮ ಇನ್ನೂ ತೀವ್ರವಾದಂಥ ಹೋರಾಟ ಮಾಡಿ ಇವೆಲ್ಲ ಬರಬೇಕು ಅಂತಿದ್ರೆ, ಅಂದ್ರೆ ಹೊರಗೋದಂತ ಪ್ರದೇಶಗಳನ್ನ ಒಳಗೆ ತಗೊಳ್ಳುವಂತಹ ಹೋರಾಟಗಳು ದಶಕಗಳಿಂದನೂ ನಡೀತಾ ಇದ್ದಾವೆ. ಅದ್ಯಾಕೆ ಸಾಧ್ಯ ಆಗಿಲ್ಲ ಅಂತ? ಅದು ಏನಾಯ್ತು ಅಂತಂದ್ರೆ, ನಮ್ಮ ರಾಜ್ಯದಲ್ಲಿ ನಾವೇನು ನಮ್ಮ ಪ್ರದೇಶಗಳನ್ನ ತಗೊಳ್ಬೇಕು ಅಂತ ಹೋರಾಟ ಇತ್ತು, ಆ ರಾಜ್ಯದಲ್ಲಿ ಅವರು ಉಳಿಸ್ಕೊಳ್ಬೇಕು ಇದನ್ನ ಅಂತ ಅವ್ರಿಗಿತ್ತು. ಸೊ ಅವರು ಉಳಿಸ್ಕೋಬೇಕು, ನಾವು ತೆಗೆದುಕೊಂಡು ಈ ಮಧ್ಯ ತೊಂದರೆಯಲ್ಲಿ ಸಿಕ್ಬಿಟ್ರು. ನಮ್ಮ ಇವರೆಲ್ಲ ಸಿಕ್ಕಿ ನರಳ್ತಾ ಇದ್ದಾರೆ. ಇನ್ನು 56 ಆದ್ಮೇಲೂ ಇನ್ನೂ ನರಳ್ತಾ ಇದ್ದಾರೆ. ಅದನ್ನ ಸರಿಪಡಿಸೋದಕ್ಕೆ ಆ ಕಾಲದಲ್ಲಿ ನಂಬೂದಿರಿ ಅಲ್ಲಿ ಕೇರಳದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಒಪ್ಕೊಂಡಿದ್ರು, ಕಾಸು ಕೊಟ್ಟು ಬಿಟ್ಬೋಣ ಅಂತ. ಬರ್ತಾ ಬರ್ತಾ ನಮ್ಮವ್ರು ಸರಿಯಾದ ರೀತಿಯಲ್ಲಿ ಅಲ್ಲಿ ಕೇರಳ ಸರ್ಕಾರ ಜೊತೆಲಿ ಮಾತುಕತೆ ಆಡಿ ಸರಿಯಾದ ಮಾಡಿದ್ರೆ ಬರ್ತಾ ಇತ್ತು. ಬಹಳ ಈಗ ಯಾರಿಗೂ ಬೇಕು ಆಗಿಲ್ಲ. ಈಗ ಈ ಮೊದಲಾದ್ರೂ ಆ ಕಾಲದಲ್ಲಿ ಅಲ್ಲಿ ಅನೇಕ ಮುಖಂಡರುಗಳಿದ್ರು. ಸೊಲ್ಲಾಪುರದಲ್ಲಿ ಅಲ್ಲಿಂದ ಬರ್ತಕ್ಕಂಥ ಕಲ್ಯಾಣ್ ಶೆಟ್ಟಿ ಅಂತಿದ್ರು. ಇನ್ನು ಬಹಳ ದೊಡ್ಡ ದೊಡ್ಡ ಕನ್ನಡಕ್ಕಾಗಿ ಜಯದೇವ ಎಲ್ಲಿಗಾಡೆ ಇವೆಲ್ಲ ಇದ್ರು ಅಲ್ಲಿ. ಆದರೆ ಇವತ್ತು ಯಾರೂ ಇಲ್ಲ. ನಾವು ನಿಮ್ಗೆ ಸೇರ್ಬೇಕು ಅಂತ ಹೇಳೋರು ಒಬ್ಬರು ಇಲ್ಲ. ಆ ಪರಿಸ್ಥಿತಿ ಅವರು ಒಂದು ರೀತಿ ತಬ್ಲಿ ಆಗಿದ್ದಾರೆ. ನಮ್ಮ ರಾಜ್ಯಕ್ಕೂ ಬರೋಕ್ಕಾಗ್ತಿಲ್ಲ. ಕನಿಷ್ಠ ನಮ್ಮ ರಾಜ್ಯ ಏನು ಮಾಡ್ಬೇಕಾಯ್ತು, ನೀವೇನು ಹೆದರಬೇಡಿ, ಆ ಕಡೆ ಇದ್ರೂ ನೀವು ನಮ್ಮವರೇ, ನಿಮ್ಗೆ ಏನೇನು ನಮ್ಮಿಂದ ಅನುಕೂಲಗಳು ಬೇಕು ಅಲ್ಲಿ ಅನುಕೂಲನ ತಗೊಳ್ಳಿ. ನಮ್ಮಿಂದ ನಿಮಗೆ ಕನ್ನಡ ಶಾಲೆಗಳು ಬೇಕಾ, ಕನ್ನಡ ಸಾಹಿತ್ಯ ಸಂಸ್ಕೃತಿಗೆ ಭವನಗಳು ಬೇಕಾ, ಮತ್ತು ನಿಮಗೆ ಅನುದಾನ ಬೇಕಾ ಅಂತೇಳಿ ಪ್ರತಿ ವರ್ಷ ಆಯವ್ಯಯದಲ್ಲಿ ಹೊರನಾಡ ಕನ್ನಡಿಗರಿಗೆ ಅಂತೇಳಿ ಹಣ ಇಡಬೇಕಾಗಿತ್ತು. ಇಟ್ಟಿದ್ರು ಅಷ್ಟಾರು ಸಂತೋಷವಾಗಿ ಅಲ್ಲೇ ಒಂದೊಂದು
ಕರ್ನಾಟಕ ಸಂಘ ಅಂತೇಳಿ ಇಡೀ ಇದಕ್ಕೆ ಒಂದೇ ಸಂಘ. ನಿಮ್ಗೆ ಏನ್ ಬೇಕಾದ್ರೂ ಸಹಾಯ ಮಾಡ್ತೀವಿ. ಅಂದ್ರೆ ಹೊರಗೆ ಹೋದಂತ ಪ್ರದೇಶಗಳನ್ನ ಕರ್ನಾಟಕದ ಒಳಗೆ ತಗೊಳ್ಳೋದಿಕ್ಕೆ ಆಗಾಗ್ಗೆ ಬಂದಂತ ಕರ್ನಾಟಕ ರಾಜ್ಯ ಸರ್ಕಾರದ ವಿಲ್ ಪವರ್ ಫೇಲ್ಯೂರ್ ಅಂತ ಭಾವಿಸ್ತೀರಾ? ಅದ್ ನಿಜವೇ. ಹಾ. ಅದ್ ಬಿಟ್ಟೇ ಬಿಡ್ರು. ಸಣ್ಣ ಗಿಣ್ಣ ಕೋಲ್ಸ್ ಅದೇ ಅವ್ರಿಗೆ ಗೊತ್ತೇ ಇಲ್ಲ ಹೊರಗೆ ಇರೋದು. ಅಯ್ಯೋ ಸಾಕಪ್ಪ ನಮ್ದು ಇನ್ನು ಅವ್ರನ್ನ ಯಾಕೆ ಕರ್ಕೋಬೇಕು ಅನ್ನೋ ತರ ಆಗ್ಬಿಟ್ರು. ಇವ್ರಿಗೇನು ಒಬ್ರಿಗಾದ್ರೂ ಅರೇ ಅಲ್ಲಿದ್ದಾರೆ, ಅದಕ್ಕೆ ಅವ್ರು ಫೈಟ್ ಮಾಡಬೇಕು, ಅವ್ರಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ ಅಂತೇಳಿ ಆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಬೇಕು. ಯಾವೂ ಇಲ್ಲ. ಆರಾಮಾಗೆ ನಮ್ಮ ರಾಜ್ಯ ಇಲ್ಲಿ ಓಡಾಡೋದು ಇದೇ ಸರಿ ಅದ ಥರ ಆಗ್ಬಿಡ್ತು. ಪಾಪ ಇನ್ನೂ ಏನು ನರಳ್ತಾ ಇದ್ದಾರೆ ಗಡಿನಾಡ್ಲಿ, ಇನ್ನು ನರಳ್ತಾ ಇದ್ದಾರೆ. ಆ ಪರಿಸ್ಥಿತಿ ಯಾವಾಗ ಮುಕ್ತಿ ದೊರಕುತ್ತೋ ಗೊತ್ತಿಲ್ಲ, ಬಟ್ ಬಹಳ ನೋವಿನಲ್ಲಿದ್ದಾರೆ. ನೀವು ಕನ್ನಡ ಚಳುವಳಿಯನ್ನೇ ಪ್ರಧಾನವಾಗಿ ತಗೊಂಡಿರುವಂತಹ ಗುಟ್ಟೇನು ಅಂತ? ಗುಟ್ಟೇನಿಲ್ಲ. ಇದು ಗುಟ್ಟಾಗಿದ್ರೆ ನಾವು ಬೀದಿಗೆ ಬತ್ತಿರ್ಲ್ವಲ್ಲ. ಹಾ. ಬಹಿರಂಗವೇ ಇದು. ಗುಟ್ಟೆ ಅಂತದಲ್ಲಿ ಅಲ್ಲ, ಪ್ರಧಾನವಾಗಿ ಕನ್ನಡ ಚಳುವಳಿಯಲ್ಲೇ ಇಲ್ಲ. ಅವರೇ ಪ್ರಧಾನ ಅಂತಂದ್ರೆ ನಮ್ಮ ನಾಡು, ನಮ್ಮ ನುಡಿ. ಯಾರಾದ್ರೂ ಒಬ್ರು ಬದುರುವಾಗಿ ನಿಲ್ಬೇಕು. ಹೌದು. ಯಾರು ಒಬ್ರು ಬದುರುವಾಗಿ ನಿಲ್ಬೇಕು. ಯಾರು ಇಲ್ದಾಗ ನಾವು ನಿಲ್ಲೇಬೇಕು. ನಮಗೆ ಆ ಒಂದು ಬದ್ಧತೆ, ಪ್ರಾಮಾಣಿಕತೆ, ನಂಬಿಕೆ, ಪ್ರೀತಿ ಇದೆಲ್ಲ ನನಗೆ ಯಾರು ಹೇಳ್ಕೊಟ್ಟದ್ದಲ್ಲ, ಯಾರು ಇದ್ದಾರೆ. ನನಗೆ ಸ್ವತಃ ನಮಗೆ ಕನ್ನಡ ಅಂದ್ರೆ ದೇವರು, ಕನ್ನಡ ಅಂದ್ರೆ ಪ್ರೀತಿ, ಕನ್ನಡ ಅಂದ್ರೆ ಅಭಿಮಾನ, ಕನ್ನಡ ಅಂದ್ರೆ ತಾಯಿ. ಕನ್ನಡ ಬಿಟ್ಟು ಬೇರೆ ಏನೂ ಇಲ್ಲ. ಅದರಿಂದ ಕನ್ನಡವೇ ಸಾರ್ವಭೌಮ. ಅದಕ್ಕಾಗಿ ನಾವು ಶಕ್ತಿ ಮೀರಿ ದುಡಿಬೇಕು. ಅದ್ರಲ್ಲೇ ಕನ್ನಡದ ಮುಂದೆ ಯಾವ ಮುಖ್ಯಮಂತ್ರಿನೂ ಇಲ್ಲ, ಯಾವ ಪಾಳ್ಯಗಾರಿಕೆನೂ ಇಲ್ಲ. ಕನ್ನಡವೇ